ನಮಸ್ಕಾರ. ಇವತ್ತಿನ ವಿಡಿಯೋ 16 ಓವರ್ಸೋಲ್ಡ್ ಷೇರುಗಳ ಪಟ್ಟಿ, ಗೋಲ್ಡ್ಮನ್ ಸ್ಯಾಕ್ಸ್ ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತಿನ ಮಾರುಕಟ್ಟೆಯ ಕುಸಿತದ ನಂತರ ನಿಫ್ಟಿ ಮತ್ತೊಮ್ಮೆ ಕರೆಕ್ಷನ್ ಫೇಸ್ಗೆ ಹೋಗಿದೆ. 10% ಕೆಳಗೆ ಬಿದ್ದಿದೆ. ಲೈಫ್ ಟೈಮ್ ಹೈ ಇಲ್ಲ. ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಿಫ್ಟಿ 50 ಇಂಡೆಕ್ಸ್ 24,000 ತಲುಪುತ್ತೆ ನೆಕ್ಸ್ಟ್ 3 ಮಂತ್ಸ್. ಅದಾದ್ಮೇಲೆ ರಿಕವರಿ ಆಗುತ್ತೆ 27,000ಕ್ಕೆ ಎಂಡ್ ಆಫ್ 2025. ಗೋಲ್ಡ್ಮನ್ ಸ್ಯಾಕ್ಸ್ ಅವರ ವರದಿ ಏನ್ ಹೇಳುತ್ತೆ ಅಂತಂದ್ರೆ, ಅವರು ಪ್ರಿಫರ್ ಮಾಡ್ತಾರೆ ಮೀಡಿಯಂ ಟರ್ಮ್ ಥೀಮ್ಸ್ ಇನ್ಕ್ಲೂಡಿಂಗ್ ಹೌಸಿಂಗ್, ಅಗ್ರಿಕಲ್ಚರ್, ಡಿಫೆನ್ಸ್, ಟೂರಿಸಂ ಮತ್ತು ಅಫ್ಲುಯೆಂಟ್ ಇಂಡಿಯಾ. ಅವ್ರು ಹೇಳ್ತಾರೆ ಈ ಸೆಕ್ಟರ್ಗಳು ಅಲೈನ್ ಮಾಡ್ತಾ ಇದ್ದಾವೆ ಸ್ಟ್ರಕ್ಚರಲ್ ಟ್ರೆಂಡ್ಸ್ reshaping Indian economy from urbanization and agricultural reforms, raising national security needs and a booming middle class eager to travel and invest in premium products. ಗೋಲ್ಡ್ಮನ್ ಸ್ಯಾಕ್ಸ್ ನಲ್ಲಿರುವಂತಹ ಅನಲಿಸ್ಟ್ಗಳು ಹೇಳ್ತಾರೆ ಒಂದು 16 ಷೇರುಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ ಓವರ್ ಸೋಲ್ಡ್ಸ್. ಈ ಎಲ್ಲಾ ಸ್ಟಾಕ್ಗಳು ಅಂದಾಜು 20%ಗಿಂತ ಜಾಸ್ತಿ ಕುಸಿತವನ್ನು ಕಂಡಿದೆ ಇತ್ತೀಚಿನ ದಿನಗಳಲ್ಲಿ. ಓವರ್ಸೋಲ್ಡ್ ಸ್ಟಾಕ್ಸ್ ಆಸ್ ಪರ್ ಗೋಲ್ಡ್ಮನ್ ಸ್ಯಾಕ್ಸ್. ಒಂದು, ಟ್ರೆಂಟ್ ಲಿಮಿಟೆಡ್ ರೀಸೆಂಟ್ ಹೈ 8,345, ಇವತ್ತಿನ ರೇಟು 6,831, -18%. 2, ಇಂಟರ್ಗ್ಲೋಬ್ ಏವಿಯೇಷನ್ ರೀಸೆಂಟ್ ಹೈ 5,035, ಇವತ್ತಿನ ರೇಟು 4,151, -14%. 3, ಶ್ರೀರಾಮ್ ಫೈನಾನ್ಸ್ ರೀಸೆಂಟ್ ಹೈ 3,652, ಇವತ್ತಿನ ರೇಟು 2,882, -21%. 4, ಹ್ಯಾವೆಲ್ಸ್ ಇಂಡಿಯಾ ರೀಸೆಂಟ್ ಹೈ 2,106, ಕರೆಂಟ್ ಪ್ರೈಸ್ 1,661, -21%. 5, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ರೀಸೆಂಟ್ ಹೈ 1,652, ಇವತ್ತಿನ ರೇಟು 1,189, -28%. 6, ಇಂಡುಸಿಂಡ್ ಬ್ಯಾಂಕ್ ರೀಸೆಂಟ್ ಹೈ 1,694, ಇವತ್ತಿನ ರೇಟು 930, -45%. 7, ಅರಬಿಂದೋ ಫಾರ್ಮಾ ರೀಸೆಂಟ್ ಹೈ 1,593, ಇವತ್ತಿನ ರೇಟು 1,241, -22%. 8, ಫಿಯೋನಿಕ್ಸ್ ಮಿಲ್ಸ್ ರೀಸೆಂಟ್ ಹೈ 2,068, ಕರೆಂಟ್ ಪ್ರೈಸ್ 1,628, -21%. 9, ಎಯು ಸ್ಮಾಲ್ ಫೈನಾನ್ಸ್ ರೀಸೆಂಟ್ ಹೈ 813, ಇವತ್ತಿನ ರೇಟು 537, ರೀಸೆಂಟ್ ಚೇಂಜ್ 34%. 10, ಎಲ್&ಟಿ ಫೈನಾನ್ಸ್ ರೀಸೆಂಟ್ ಹೈ 194, ಕರೆಂಟ್ ಪ್ರೈಸ್ 136 ಮತ್ತು ಪರ್ಸೆಂಟೇಜ್ ಚೇಂಜ್ -30%. 11, ಇಮಾಮಿ 860ರಿಂದ 590, -31%. 12, ಸ್ಟಾರ್ ಹೆಲ್ತ್ ರೀಸೆಂಟ್ ಹೈ 648, ಇವತ್ತಿನ ರೇಟು 485, -25%. 13, ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ರೀಸೆಂಟ್ ಹೈ 484, ಇವತ್ತಿನ ರೇಟು 390, -19%. 14, ಕಜಾರಿಯಾ ಸೆರಾಮಿಕ್ಸ್ 1579 ವರ್ಸಸ್ 1,141, -28%. 15, ಸಿಇ ಇನ್ಫೋ ಸಿಸ್ಟಮ್ಸ್ ರೀಸೆಂಟ್ ಹೈ 2,748, ಕರೆಂಟ್ ಪ್ರೈಸ್ 1,665, -39%. 16, ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ರೀಸೆಂಟ್ ಹೈ 1,791, ಕರೆಂಟ್ ಪ್ರೈಸ್ 813 ಮತ್ತು ಪರ್ಸೆಂಟೇಜ್ ಕೆಳಗೆ ಬಿದ್ದಿದ್ದು -55%. ಗೋಲ್ಡ್ಮನ್ ಸ್ಯಾಕ್ಸ್ ಅವರ ಪ್ರಕಾರ ಈ ಷೇರುಗಳಲ್ಲಿ ಒಂದಷ್ಟು ಬೈಯಿಂಗ್ ಆಪರ್ಚುನಿಟೀಸ್ ಇದಾವೆ. ಆದರೆ ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ಪರ್ಚೇಸ್ ಮಾಡಬೇಕು. ಬ್ಲೈಂಡ್ ಆಗಿ ಯಾವ ಷೇರನ್ನು ಕೊಳ್ಳಬಾರದು. ಈ ಲಿಸ್ಟ್ ಅನ್ನು ನೀವೇನಾದ್ರೂ ಸ್ಟಡಿ ಮಾಡ್ತೀನಿ ಅಂತಂದ್ರೆ ನಿಮಗೆ ಒಂದಷ್ಟು ಒಳ್ಳೆಯ ಷೇರುಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ ಸ್ಕೋಪ್ ಸಿಗುತ್ತೆ. ಈ ವಾರ ಷೇರು ಮಾರುಕಟ್ಟೆ ಬಹಳ ವೀಕ್ ಆಗಿತ್ತು. ಈ ಪಟ್ಟಿಯಲ್ಲಿ ನಮೂದಿಸಿದ ಷೇರುಗಳಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಕೂಡ ಇದ್ದಾವೆ. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅರಿವು ಇದ್ದರೆ ದಯವಿಟ್ಟು ಎಲ್ಲಾ ಷೇರುಗಳ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನಾದರೂ ಮೇಲಕ್ಕೆ ಹೋಗುತ್ತಾ, ಬೈಯಿಂಗ್ ಆಪರ್ಚುನಿಟೀಸ್ ಇದೆಯಾ ಅಂತ ನೋಡಿ. ಈ ಷೇರುಗಳಲ್ಲಿ ಯಾವುದಾದ್ರೂ ಷೇರನ್ನು ನೀವು ಲಾಂಗ್ ಟರ್ಮ್ ಲಿಸ್ಟಿಗೆ ತಗೊಂಡು ಹೋಗಬೇಕು ಅಂತಿದ್ರೆ ಅದರ ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಕೂಡ ಮಾಡಬೇಕು.
ಸದ್ಯದ ಮಟ್ಟಿಗೆ ಈ ಪಟ್ಟಿಯಲ್ಲಿ ನಮೂದಿಸಿದ ಹಲವಾರು ಷೇರುಗಳು 200 DMA ಕೆಳಗೆ ಟ್ರೇಡ್ ಆಗ್ತಾ ಇದ್ದಾವೆ. ಅಂತಹ ಸಮಯದಲ್ಲಿ ಅಂತಹ ಷೇರುಗಳನ್ನು ಕೊಳ್ಳಿಕ್ಕೆ ಒಂದಷ್ಟು ಭಯ ಆಗುತ್ತೆ, ನೆಗೆಟಿವ್ ಸೆಂಟಿಮೆಂಟ್ಸ್ ಇರುತ್ತೆ. ಯಾಕಂದ್ರೆ ಈ ಷೇರುಗಳ ರೇಟು ತುಂಬಾ ಕಮ್ಮಿ ಆಗಿದೆ. ನಮ್ಮ ಮನಸ್ಸು ಹೆಸಿಟೇಟ್ ಮಾಡುತ್ತೆ, ಇಂತಹ ಷೇರನ್ನು ಕೊಳ್ಳಬೇಡಿ ಅಂತ. ಆ ಸಮಯದಲ್ಲಿ ಅಂತಹ ಷೇರುಗಳು ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತವೆ ಎಲಾಂಗ್ ವಿತ್ ದ ಮಾರ್ಕೆಟ್ಸ್. ಒಂದು ವಿಚಿತ್ರದ ವಿಷಯ ಏನು ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಮತ್ತು ನಿಜ ಜೀವನದಲ್ಲಿ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಬಳಸ್ಕೊಳ್ತೇವೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಸ್ತು ಡಿಸ್ಕೌಂಟ್ ಸೇಲಲ್ಲಿದ್ದಾಗ ಅದನ್ನ ಪರ್ಚೇಸ್ ಮಾಡಲಿಕ್ಕೆ ನಾವು ದುಂಬಾಲು ಬೀಳ್ತೇವೆ. ಆದರೆ ಯಾವುದಾದ್ರೂ ಒಂದು ಷೇರು ಡಿಸ್ಕೌಂಟ್ ಸೇಲಲ್ಲಿದ್ದಾಗ ಅದನ್ನ ಬೈ ಮಾಡಲಿಕ್ಕೆ ಒಂದಷ್ಟು ಭಯ ಪಡ್ತೇವೆ. ಆ ಸಮಯದಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಒಂದು ಜನರಲ್ ನಾಲೆಜ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ RSI ಸ್ಟ್ಯಾಂಡ್ಸ್ ಫಾರ್ ವಾಟ್? 4 ಆಯ್ಕೆಗಳು: ಎ ರೆಸ್ಪೆಕ್ಟಿವ್ ಸ್ಟ್ರೆಂತ್ ಇಂಟೆಲಿಜೆನ್ಸ್, ಬಿ ರಿಯಾಕ್ಟಿವ್ ಸ್ಟ್ರೆಸ್ ಇಂಡೆಕ್ಸ್, ಸಿ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, ಡಿ ರೈಟ್ ಸ್ಟಾಕ್ ಇಂಟರ್ಫೇಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.